ಸೋಮಲಿಂಗಜ್ಜ ಅವರು ಹೇಳಿಕೊಟ್ರಿ. ಇವರು ಆ ಮನುಷ್ಯ ಎಂಥ ವ್ಯಕ್ತಿತ್ವ ಅಂದರೆ, ಒಬ್ಬ MSc ಕೃಷಿ ಮುಗಿಸಿ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಹೆಂಡತಿ ಕೂಡ ಒಬ್ಬ ವೈದ್ಯ, ಮಗಳಿದ್ದಾಳೆ, ಐಷಾರಾಮಿಯಾಗಿ ಜೀವನ ಮಾಡಿ ಆರಾಮ ಕಳೆಯುವುದಾಗಿತ್ತು. ಅವರ ಮನಸ್ಸಿನಲ್ಲಿ ಏನು ಬಂತೋ ಗೊತ್ತಿಲ್ಲ, ಇವತ್ತು ರೈತರ ಬಗ್ಗೆ ಒಂದು ದೂರದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಈ ಒಂದು ತಮ್ಮ ಎಲ್ಲವನ್ನ ತ್ಯಾಗ ಮಾಡಿ, ಸಂತೋಷ ಸುಖ ಎಲ್ಲವನ್ನು ತ್ಯಾಗ ಮಾಡಿ ರೈತರಿಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಕೂಡ ನಾವು ಬೆಂಬಲ ಸಿಗೋದು ಭಾಳ ವಿರಳ. ಇವತ್ತು ನೋಡ್ತಾ ಇರ್ತೀರಿ ಅನೇಕ ಕಾರ್ಯಕ್ರಮಗಳು ಹೇಗಾಗಿದಾವಪ್ಪ ಅಂದರೆ, ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ತಾರಪ್ಪ ಅಂದರೆ ಅವ್ರಿಗೆಲ್ಲ ನಾವು ಗಾಡಿಗಳು ಕಳಿಸ್ಬೇಕು, ಊಟ ಮಾಡಿಸ್ಬೇಕು, ಮತ್ತೆ ಏನಾದರೂ ಕೊಟ್ಟರೆ ಇವತ್ತು ಕಾರ್ಯಕ್ರಮಕ್ಕೆ ಬರುವಂಥ ಜನ ಅಭ್ಯಾಸವನ್ನು ಕಲಿಸ್ಬಿಟ್ಟಿದ್ದೀವಿ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಭಾಳ ಕಷ್ಟ ಸಾಧ್ಯ. ಅದರಲ್ಲೂ ಕೂಡ ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ, ರೈತರ ಚಿಂತಕರು ಬಂದಿದ್ದೀರಿ. ಇವತ್ತೊಬ್ಬ ರೈತ ಚಿಂತನೆ ಮಾಡುವಂಥ ಬಸವರಾಜ್ ಬೆರದರ ಬೆಂಬಲ ಸಿಕ್ಕಿ ನೀವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ ಅನ್ನಿಸ್ತೈತಿ. ಇವತ್ತು ನಾವು ಕೂಡ ಕೃಷಿ ತಂತ್ರ ಸಂಸ್ಥೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಕೃಷಿ ಪದವೀಧರ. ಇವತ್ತು ನಾವು ಮೊನ್ನೆ ಬಜೆಟ್ನಲ್ಲಿ ಒಂದು ನಮ್ಮ ಕೃಷಿ ಸಂಸ್ಥೆಯನ್ನು ಒಂದು ಕೊಟ್ಟೆವು ಕೃಷಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ತಾವು ಕೂಡ ಒಂದು ಎತ್ತುಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಪ್ರತಿ ತಿಂಗಳ 11,000 ಪ್ರೋತ್ಸಾಹವನ್ನು ಕೊಡಬೇಕಂತ ನಾವು ಕೂಡ ನಮ್ಮ ಸಂಘದಿಂದ ಕೂಡ ನಾವು ಒಂದು ಮೆಮೊರಂಡಮ್ ಸರ್ಕಾರಕ್ಕೆ ಸಲ್ಲಿಸಿದ್ದೆವು. ಅಟ್ಲೀಸ್ಟ್ ನಾವು 11,000 ಕೇಳಿದ್ರೆ ಒಂದು 5,000 ಕೊಡ್ತಾರೆ ಅಂತ ಆಸೆ. ಇವತ್ತು ಏನಾಗಿದೆ, ಅನೇಕ ನಾವು ಇವತ್ತು ಕೃಷಿ ಇಲಾಖೆಗಳು ನೋಡ್ತೀವಿ, ಕೃಷಿ ಅಧಿಕಾರಿಗಳು ಒಬ್ಬ ಕೃಷಿಕನ್ನ ಪ್ರತಿ ವರ್ಷ ದತ್ತಕ್ಕೆ ಪಡ್ಕೊಳತ್ತ ಹೇಳ್ತೀನಿ. ಒಬ್ಬ ಕೃಷಿ ಅಧಿಕಾರಿಗೆ ಯಾವನು ಕೂಡ ಒಬ್ಬ ರೈತನ ದತ್ತಕ್ಕೆ ಪಡಿತಾ ಇಲ್ಲ. ಎಲ್ಲರೂ ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಒಳ್ಳೆ ಬಟ್ಟೆಗಳು ಕೂಡ ಒಳ್ಳೆ ವಸ್ತುಗಳು ಕೂಡ ರೈತರಿಗೆ ಸಿಗ್ತಾ ಇಲ್ಲ. ರೈತ ಬಡವಾಗಿದ್ದಾನೆ. ಇಂಥ ರೈತರ ಬಡತನವನ್ನು ಹೋಗಲಾಡಿಸಲಿಕ್ಕೆ ಬಸವರಾಜ್ ಬಿರಾದಾರರು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ನಾವೆಲ್ಲ ಬೆಂಬಲ ಕೊಡಬೇಕು. ಇದು ಒಂದು ನನ್ನ ಉದ್ದೇಶ. ಎರಡನೇ ಉದ್ದೇಶ, ಇವತ್ತು ಏನಾಗಿದೆ ಅಂದರೆ, ನಮ್ಮ ಭೂಮಿಯಲ್ಲಿ 0.3 ತಿಳ್ಕೊಂಡು 0.5% ಸಾವಯವ ಇಂಗಾಲ ಇರಬೇಕು. ಬೆಳೆ ಫಲವತ್ತತೆ ಬರಬೇಕು, ಬೆಳೆ ಇಳುವರಿ ಜಾಸ್ತಿ ಬರಬೇಕಾದ್ರೆ ಭೂಮಿಯಲ್ಲಿ ಸಾವಯವ ಇಂಗಾಲ ಇರಬೇಕು. ಅದು ಇಲ್ಲ, ಎಲ್ಲ ಹೋಗಿದೆ. ಯಾಕೆ ಹೋಗಿದೆಯಪ್ಪ ಅಂದರೆ, ಇವತ್ತು ನಾವು ಕೀಟನಾಶಕ ಸಿಂಪಡಣೆ ಮಾಡ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ, ಆಮೇಲೆ ವಿಡಿಸೈಡ್ ಕಳೆ ನಾಶಕ ಹೊಡಿತಾ ಇದ್ದೀವಿ. ಇವತ್ತು ನಾವು ಭೂಮಿಯಲ್ಲಿ ಬೇರುಗಳು ಒಳಗಡೆ ಹಾಳಾಗಬೇಕಾದ್ರೆ ಭೂಮಿ ಪಳ್ಳಾಗಿರಬೇಕು, ಹದವಾಗಿರಬೇಕು. ಅದನ್ನು ನಾವು ಬೇರುಗಳು ಏನು ಕಳೆ ಬರುವಂಥ ಬೇರುಗಳನ್ನು ನಾವು ಸರ್ವನಾಶ ಮಾಡಕ್ಕೆ ಹೋಗಿ ಭೂಮಿಯ ತಳಮಟ್ಟವನ್ನು ನಾವು ಗಟ್ಟಿಯಾಗಿ ಗೊಳಿಸ್ತಾ ಇದ್ದೀವಿ, ಗಟ್ಟಿ ಮಾಡ್ತಾ ಇದ್ದೀವಿ. ಆ ಏನು ಕಳೆನಾಶಕ ಹೋಗ್ತಾ ಇದೆ ಅದು ಬರುವಂಥ ಜಾಗದಲ್ಲಿ, ಬೇರುಗಳು ಬರುವಂಥ ಜಾಗದಲ್ಲಿ ಗಟ್ಟಿ ಮಾಡಿ ನಮ್ಮ ಬೇರುಗಳು ಕೂಡ, ಬೆಳೆ ಬೇರುಗಳು ಕೂಡ ಆಳವಾಗಿ ಇಳಿಯದೆ, ನೀರನ್ನು ಜಗ್ಗದೆ, ಸಾವಯವಗಳನ್ನು ತೆಗೆದುಕೊಳ್ಳದೆ ಹಾಳಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ, ಇವತ್ತು ನೀವು ಇನ್ಶೂರೆನ್ಸ್ ಕಂಪ್ನಿಗಳನ್ನ ಕೇಳ್ತಾರೆ, ನಮ್ಗೆ ಇನ್ಶೂರೆನ್ಸ್ ಬಂದಿಲ್ಲ ಅಂತ ಹೇಳ್ತಿದ್ದ. ಇನ್ಶೂರೆನ್ಸ್ ಹ್ಯಾಂಗೆ ಅವ್ರು ಮಾಡ್ತಾರಪ್ಪ ಅಂದರೆ, ನೀವು 5 ವರ್ಷದ ಒಂದು ಅಂಕಿಅಂಶಗಳು ತಗೋತಾರೆ, ಇಳುವರಿಯನ್ನು ತಗೋತಾರೆ. ಒಂದು ವರ್ಷ ಎಷ್ಟು 4 ಚೀಲ ಆಗಿತ್ತು, 3 ಚೀಲ ಆಗಿತ್ತು, 7 ಚೀಲ ಆಗಿತ್ತು, 8 ಕ್ವಿಂಟಲ್ ಆಗಿತ್ತು ಅಂತ ಹೇಳ್ತಿದ್ದ. ಇವತ್ತು ಏನಾಗಿದೆಯಪ್ಪ ಅಂದರೆ, ನಮ್ಮ ಇಳುವರಿ ಗುಣಮಟ್ಟ ಕಡಿಮೆ ಆಗಿದೆ. ನಾವು ಒಂದು ಕ್ವಿಂಟಲ್ಗೆ ಇವತ್ತು 8-10 ಕ್ವಿಂಟಲ್ ಬೆಳೀತಾ ಇದ್ದೀವಿ. 3-4 ಕ್ವಿಂಟಲ್ ನಾವು ಬರುವ ಹೊತ್ತಿನಾಗ ಅವ ಏನು ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡ್ತಾ ಇದ್ದಾನೆ, 4-5 ವರ್ಷದ ಅವರೇ ತೊಗೊಂಡಾಗ ಅದು ಕಡಿಮೆ ಇಳುವರಿ ಬಂದ ಸಂಬಂಧ ನಿಮಗೆ ಇನ್ಶೂರೆನ್ಸ್ ಕೂಡ ಕಡಿಮೆ ಬರ್ತಾ ಇದೆ. ಅದನ್ನು ಅಂಕಿಅಂಶಗಳು ನೀವು ಲೆಕ್ಕ ಮಾಡಬೇಕು. ಇದು ಎರಡನೇ ವಿಷಯ. ಅದಕ್ಕೆ ನಾವು ಸಹಾಯ ಹೋಗಬೇಕು. ಅದಕ್ಕೂ ಅದೇ ಅಲ್ಲದೆ ಇದ್ರ ಜೊತೆಯಲ್ಲಿ ನಾವು ಎತ್ತಿಗೆ 11,000 ಕೊಡೋದ್ರ ಜೊತೆಯಲ್ಲಿ ಕೂಡ ಈಗ ನಾವು ಸಾವಯವ ಗೊಬ್ಬರಗಳ ಉತ್ತೇಜನ ಮಾಡಲಿಕ್ಕೆ ಗ್ಲಿಸಿಡಿಯಾ ಬೀಜಗಳನ್ನು, ಗೊಬ್ಬರದ ಬೀಜಗಳನ್ನು, ಸೆಣಬಿನ ಬೀಜಗಳನ್ನು, ಸೆಣಬಿನ ಬೀಜ ನಾವು ಮುಂಗಾರಿಯಲ್ಲಿ ಬಿತ್ತನೆ ಮಾಡಿ ಅದನ್ನು ಮುಗ್ಗು ಹೊಡೆದೇವಪ್ಪ ಅಂದರೆ ಇದು ಅಟ್ಮಾಸ್ಫಿರಿಕ್ ಯೂರಿಯಾ ಫಿಕ್ಸೇಷನ್ ಆಗುತ್ತೆ. ಭೂಮಿಯಲ್ಲಿ ತಾನೇ ಸಾರ್ವಜನಿಕವಾಗಿ ಯೂರಿಯಾ ಬರ್ತೈತಿ. ಅದು ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ಡೈರೆಕ್ಟ್ ನಾವು ಮಳೆ ಆದ ಕೂಡಲೇ ಉಳುಮೆ ಮಾಡೋದು ಬಿಟ್ಬಿಡ್ತೀವಿ. ಸೆಣಬಿನ ಬೀಜಗಳನ್ನು, ಇಲ್ಲಿ ಹೆಸರಲ್ಲಿ ಗೊಬ್ಬರಗಳನ್ನು ನಾವು ಭೂಮಿಯಲ್ಲಿ ಹಾಕೋದ್ರಿಂದ
ಪೋಷಕಾಂಶ ಬೆಳೆದು ಭೂಮಿ ಫಲವತ್ತತೆ ಆಗುತ್ತೆ. ಆ ಕೆಲಸ ನಾವು ಮಾಡ್ತಾ ಇಲ್ಲ. ಆ ಬೀಜಗಳನ್ನು ರೈತರಿಗಾಗಿ ಫ್ರೀಯಾಗಿ ಕೊಡಬೇಕಂತೇಳಿ ಕೂಡ ಸರ್ಕಾರಕ್ಕೆ ನಾವು ಈ ಸಲ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಅದು ಕೂಡ ಒಂದು ಚಿಂತನೆಯಲ್ಲಿದೆ ನಮ್ಮದು ವಿಚಾರ. ಇನ್ನೊಂದು ವಿಚಾರ ಹೇಳಿಬಿಡ್ತೀನಿ. ಇವತ್ತು ಎತ್ತಿದ್ರೆ ಅವಿಭಕ್ತ ಕುಟುಂಬ ಇರ್ತಾವೆ. ನಾವು ಒಂದು ಇದನ್ನು ಅಂಕಿಅಂಶಗಳ ಪ್ರಕಾರ ಹೇಳ್ತೀನಿ. ಮುಂಚೆ ನಾವು ಮನೆಯಲ್ಲಿ ಎತ್ತು ಸಾಕ್ತಿದ್ವಿ, 3-4 ಜನ ಅಣ್ತಂಬ್ರು ಇರ್ತಿದ್ದೀವಿ. ಒಬ್ಬ ಒಕ್ಕಲ್ತನ ಮಾಡ್ತಿದ್ದ, ಒಬ್ಬ ಸಂತಿ ಪೇಟೆ ಮಾಡ್ತಿದ್ದ, ಒಬ್ಬ ಲಗ್ನಕ್ಕೆ ಹೋಗ್ತಿದ್ದ, ಎಲ್ಲರೊಬ್ಬರು ಕಾರ್ಬಾರ್ ಮಾಡ್ಕೊಂಡು ಮನೆಯಾಗ ಇರ್ತಿದ್ರು. ಇವತ್ತೇನಾಗಿದೆ, ನಾವು ಬೇಗ ಬ್ಯಾರೆ ಆಗಿಬಿಡ್ತೀವಿ. ಎತ್ತುಗಳು ಇರ್ತಾವೆ, ಎತ್ತುಗಳಿಗೆ ಇದ್ರೆ ನಾವು ಮನೆಯಲ್ಲಿ ಇರಬೇಕು 24 hours. ಮೇವು ಹಾಕಬೇಕು, ನೀರು ಕುಡಿಸ್ಬೇಕು ಎತ್ತುಗಳಿದ್ರೆ. ಇವತ್ತು ನಾವು ಬೇರೆ ಆಗೋದ್ರಿಂದ ಬೇರೆ ಆಗ್ತೀವಿ. ಅಣ್ತಂಬರು ಲಗ್ನ ಆದ್ಮೇಲೆ ಬೇರೆ ಆಗ್ಬಿಡ್ತೀವಿ. ಏನಪ್ಪ ಅಡ್ಡಾಡ್ತಾರೆ, ಅಗ್ದಿ ಬಜಾರ್ ಅಡ್ಡಾಡ್ತಾರೆ, ಲಗ್ನಕ್ಕೆ ಹೋಗ್ತಾನೆ, ಪ್ರವಾಸ ಮಾಡ್ತಾನೆ, ಎತ್ತುಗಳು ಸಾಕೊಂಡು ಕೂತೀನಿ, ಅವ್ರು ಮೇವು ಹಾಕ್ಬೇಕಂತೇಳಿ ಅವನು ಏನು ಮಾಡ್ತಾನೆ, ಅವ್ರು ಎತ್ತ ಮಾರಿಬಿಡ್ತಾನೆ. ಅದಕ್ಕೆ ಇದು ಕಾರಣ. ಅವಿಭಕ್ತ ಕುಟುಂಬ ಹೋಗ್ಲಿಕ್ಕೆ ಕೂಡ ಎತ್ತುಗಳ ಸರ್ವನಾಶಕ್ಕೆ ಅವಿಭಕ್ತ ಕುಟುಂಬ ಹೋಗ್ಲಿಕ್ಕೆ ಇದು ಒಂದು ಕಾರಣ. ಎತ್ತುಗಳ ಮನೆಯಲ್ಲಿದ್ದರೆ ಕೂಡು ಕುಟುಂಬ, ಅಣ್ಣ ತಮ್ಮರು ಕೂಡಿರ್ತೀವಂತ ಇದು ಒಂದು ಎಕ್ಸಾಂಪಲ್. ನೀವು ಚಿಂತನೆ ಮಾಡುವಂಥ ವಿಷಯ. ವಿಚಾರ ಮಾಡಿ. ಇಂಥ 3 ವಿಚಾರಗಳನ್ನು ನನ್ನ ಹತ್ರ ಬಂದಂಥವುಗಳನ್ನು ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಬಸವರಾಜ ಬಿರಾದಾರ್ ಅವರಿಗೆ ನಾವು ಸದಾ ಬೆಂಬಲವಾಗಿರ್ತೀವಿ. ಆ ಮನುಷ್ಯರಿಗೆ ನಾನು ಹೇಳ್ತೀನಿ, ಬಸವರಾಜ್ ಅವರಿಗೆ ನೀವು ಪೂರ್ವಯೋಜಿತವಾಗಿ 1 ತಿಂಗಳು ಮುಂಚೆ ಕಾರ್ಯಕ್ರಮ ರೂಪುರೇಷೆ ಹಾಕೋದು ಹೇಳ್ತೀವಿ. ಅಣ್ಣ ಕಾರ್ಯಕ್ರಮ ಶುರು ಮಾಡಿಬಿಟ್ಟಿನಿ, ನೀವು ಬಂದುಬಿಡ್ರಿ ಅಂತ. ವ್ಯಕ್ತಿ ಹ್ಯಾಂಗಪ್ಪ ಹ್ಯಾಂಗೆ ಮಾಡ್ತೀಯಲ್ಲ ಇದು ಖರ್ಚು ಅಂತಂದರೆ, ಆ ಬಸವಣ್ಣ ನೋಡ್ತಾನೆ, ಕೂಳಸಂಗ್ ನೋಡ್ತಾನೆ, ಸಿದ್ದೇಶ್ವರ ಅಪ್ಪಾಜಿ ನೋಡ್ತಾನೆ, ಏನಾರ ಶಕ್ತಿ ಕೊಡ್ತಾ ದೇವ್ರ ನನಗೆ ಅಂತೇಳಿ ಇವತ್ತೆಲ್ಲ ಬರ್ತಾನೆ ಮೊದಲು ಶುರು ಮಾಡೇ ಬಿಡ್ತಾರೆ. ಎಲ್ಲಿ ಹೋದಲ್ಲಿ ಇವತ್ತ ನಮ್ಮ ಹಿರಿಯರಾದಂಥ ಜಿಜಿಪಾಲ್ರು ಇಲ್ಲಿ ನಮ್ಗೆ ದೇವರಾಗಿ ಬಂದು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಇದೇ ರೀತಿ ಅನೇಕ ಅವರ ಎಂಥವ್ರಿದ್ದಾರೆ ಅಂದರೆ ಅವ್ರ ಜೊತೆಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಪುನಾದಲ್ಲಿ, ಬಾಂಬೆದಲ್ಲಿ, ಬೇರೆ ದೇಶದಲ್ಲಿರೋರು ಕೂಡ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ನಾನು ಸಿದ್ದೇಶ್ವರ ಅಪ್ಪಾಜಿ 2ನೇ ಸ್ಫೂರ್ಣೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆ ಬಿಜ್ಜರ್ಗಿಗೆ. ಅವ್ರ ಮನೆಯಿಂದ ನಾವು ಒಂದು ಬೃಹತ್ ರ್ಯಾಲಿಯನ್ನು ನಾವು ಏನು ಇಟ್ಕೊಂಡಿದ್ದೆವು, 200 ಒಂದು ಎತ್ತಿನ ಜೋಡಿ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಯಾಕೆ ಇಷ್ಟು ಕೂಡಿಸ್ತಾರೆ ಬಸವರಾಜರ ನಾನೇ ಅದು ಕೂಡಿದಾಗ ನಾವು 200 ಇಟ್ಕೊಂಡು 400 ಜೋಡಿ ಎತ್ತುಗಳು ಬಂದು 2-3 ಕಿಲೋಮೀಟ್ರು. ಏನು ಶಕ್ತಿ, ಏನು ಎಲ್ಲಿಂದ ಬರುತ್ತಪ್ಪ ಈ ಶಕ್ತಿ ಅಂತ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದಕ್ಕೆ ಅವ್ರು ನಮ್ಮ ಪೂಜ್ಯರಂತ ಸಿದ್ದೇಶ್ವರ ಅಪ್ಪಾಜಿಯರ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕೆಲಸಗಳನ್ನು ಅವ್ರು ಹೇಳಿಕೊಟ್ರೆ ಇದು ಮಾಡಂತ ಹೇಳಿ ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ. ಅವರ ಕಾರ್ಯಕ್ರಮ ಇಲ್ಲೇ ನಿಲ್ಲದೆ ನಡೀತಾ ಇರ್ತಾವೆ. ಅಂಥ ಒಂದು ಏನು ಚಿಂತನೆ, ಎಷ್ಟು ರೈತರ ಬಗ್ಗೆ ಚಿಂತನೆ ಇವತ್ತು ಹೇಳ್ತಾರೆ. ತೈಲ ತತ್ವ ಇದ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ನಿನ್ನೆ ಹೇಳಿದೆ ನಿಮಗೆ, ಇವತ್ತಿಗೆ ಮುದಿಯವ್ರು ನಿನ್ನೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ, ಬಸ್ನ ಅಡ್ಡಾಡ್ರಿ, ನೀವು ಒಬ್ಬೊಬ್ಬರೇ ಕಾಕು ಅಡ್ಡಾಡಬೇಡ್ರಿ, ಪೆಟ್ರೋಲ್ 200 ರೂಪಾಯಿ ಆಗೋ ಚಾನ್ಸ್ ಇದೆ, ಡೀಸೆಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಮುಂದಿನ ಪೂರ್ವ ಯೋಚನೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದನ್ನು ಅವರು ನನಗೆ 2 ತಿಂಗಳಿಂದ ಹೇಳಿದರು ಇಂಥ ಸಂದೇಶಗಳನ್ನು. ಆ ವ್ಯಕ್ತಿ ಬಾಯಿಂದ ಸಂದೇಶ ಇವತ್ತು ಮೋದಿ ಬಾಯಿಂದ ಬರ್ತಾ ಇದೆ ಅಂದರೆ ಎಷ್ಟು ಶಕ್ತಿ ಇದೆ ಬಸವರಾಜ ಬಿರಾದಾರ್ ಹತ್ರ ನಾವು ತಿಳ್ಕೊಂಡು ನೋಡಿ. ಆ ಮನುಷ್ಯ ಏನು ಕಡಿಮೆ ಇದೆ ಅವ್ರಿಗೆ ಹೇಳಿ. ಯೌವನ, ಸುಂದರವಾಗಿದ್ದಾನೆ, MSc ಕೃಷಿ ಪದವೀಧರ ಇದ್ದಾರೆ, ಒಬ್ಬರೇ ಮಗ ಇದ್ದಾನೆ, ಸಾಕಷ್ಟು ಭೂಮಿ ಇದೆ. ಅವ್ರ ಹೊಲ ಇದೆ, ಒಂದು 24 ಎಕರೆ ಏಕದಾಗ ದೊಡ್ಡ ಕೆರೆ ಇದೆ. ನಾನು ಒಡ್ಡೊಡಿಗೇನೆ, ಅವರು ನಮ್ಮ ಒಡ್ಡೊಡಿಗೆ ಮೊಮ್ಮಗ. ಇಂಥವನ್ನು ಬಿಟ್ಟು ಇವತ್ತು ರೈತರ ಸಂಬಂಧ ಕಷ್ಟಪಡ್ತಾರಪ್ಪ ಅಂದರೆ ನನಗಂದ್ರೆ ಇಷ್ಟು ಕಷ್ಟಪಡ್ತೀರಪ್ಪ. ನಿನ್ನೆ ಯಾವಾರ ಕುದುರೆ ಸಾಡಿ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಮುದ್ದಾಳ ಬಂದು, ಬಸವರಾಜ ಎಷ್ಟು ಕಷ್ಟಪಡ್ತೀರಿ ಅಣ್ಣ, ನನಗೆ ಅಣ್ಣ ಅಂತ ಸಂಬೋಧನೆ ಮಾಡ್ತಾರೆ ಅವರು. ಎಷ್ಟು ಕಷ್ಟಪಡ್ತೀರಿ ನೀವು ಹಿಂಗೆ ಅಂತೀರಿ ಅಣ್ಣ, ಏನು ಬಿಟ್ಟು ಮಲ್ಲಮ್ಮ ಎಷ್ಟು ಕಷ್ಟಪಟ್ಟಿರ್ಬೇಕು, ಹೆಸರು ಬಂದೈತಲ್ಲ ಹಾಕಿದ್ದು ಅಂತ. ಆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೆಸರು ಬಂದೈತಿ. ಕಷ್ಟಪಟ್ಟವರ ಹೆಸರುಗಳನ್ನು ಈ ಸಮಾಜದಲ್ಲಿ ಈ ಸೂರ್ಯ ಚಂದ್ರ ಇರುವವರೆಗೆ ಅವ್ರ ಹೆಸರು ಅಳಕದೆ ಉಳಿತಾವೆ. ಕಷ್ಟಪಟ್ಟವ್ರಿಗೆ. ಕಷ್ಟಪಡಲಾದವ್ರು ಏನಾಗುತ್ತೆ, ನಾವು ಮಜಾ ಮಾಡ್ತೀವಿ, ಗುಡ್ಡದ ಕಾಯಿ ಆಡ್ತೀವಿ, ಎಂಜಾಯ್ ಮಾಡ್ತೀವಿ, ಎಲ್ಲ ಸುಖ ಸಂತೋಷ ಅನುಭವಿಸ್ತೀವಿ. ಆದರೆ ನಮ್ಮ ಜೊತೆಯಲ್ಲಿ ನಮ್ಮ ಹೆಸರುಗಳು ಮರೆಯಾಗಿ ಹೋಗ್ತಾವು. ಇಂಥ ಬಸವರಾಜ ಬಿರಾದಾರ್ ಜೊತೆಯಲ್ಲಿ ನಾವು ಸದಾ ಇರ್ತೀವಿ. ಇವತ್ತು ಯಾವಾಗ ರಾತ್ರಿ 12 ಗಂಟೆ ಕರೆದು ಅವ್ರ ಜೊತೆಲ್ಲ ಇರ್ತೀವಿ. ಅನೇಕ ಕಾರ್ಯಕ್ರಮ ಮಾಡಾಕೈತಿ ಅಂತ ನಾನೇನು ಶ್ರೀಮಂತರಲ್ಲ. ನಾನು 10 ಜನಕ್ಕೆ ಇದ್ದಾಗ ಹಿಂಗೆ ಮಾಡಾಕ್ತೀರಂದ್ರೆ ಪಟ ನಮಗೆ 5,000 10,000 ಕೊಡುವಂಥ ಜನರಿದ್ದಾರೆ. ಅದನ್ನು ಕೂಡಿಸಿ ಅವ್ರಿಗೆ ಸಂಘಟನೆ ಮಾಡಿ ಕೊಡ್ತೀನಿ. ಮಾಡಿರಿ ಬಸವರಾಜ್ ಅವರು, ಇಷ್ಟು ಬಜೆಟ್ ಐತೆ ಅಂತ ನನ್ನ ಕೈಲಿ ಇಟ್ಟಾಗತ್ತಪ್ಪ ಅಂತ ಹೇಳ್ತೀನಿ. ಇಟ್ಟು ಮಾಡಿ ಅವ್ರಿಗೆ ಸದಾ ನಾವು ಸಹಕಾರ ಮಾಡ್ತಾ ಇದ್ದೀವಿ.
ಅಂಥ ವ್ಯಕ್ತಿಯಿಂದ ಸದಾ ನಾ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿಕಿಸಿಂದ ನನಗೆ ಕರೆಸಿ ಮಾತಾಡ್ಸೋಕ್ಕೆ ನಾನು ನಿಮಗೆ ಚಿರೋಣಿ ಆಗಿದ್ದೀನಿ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.